ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ನೇಹಲೋಕ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹೊಸದಾಗಿ ನನ್ನ ವೀಡಿಯೋಸ್ನ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಇವತ್ತು ನಾನು ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಮನೆಯಲ್ಲಿ ಟಿಫನ್ ಮಾಡೋದಕ್ಕಾಗಲಿಲ್ಲ. ಸೊ ಹೊರಡೋ ಗಡಿಬಿಡಿನಲ್ಲಿ ಅದಕ್ಕೋಸ್ಕರ ಟಿಫನ್ನ ಹೋಗುವಾಗ ತಿನ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಇಲ್ಲಿ ನಾವು ತುಮಕೂರು ಹೈವೇನಲ್ಲಿ ಹೋಗಬೇಕಾದ್ರೆ ಪಾಕಶಾಲಾ ಅನ್ನೋ ಹೋಟೆಲ್ ನೋಡಿದ್ವಿ. ಸೊ ಚೆನ್ನಾಗಿದೆ, ಟೇಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಇವಾಗ ಹೋಟೆಲ್ಗೆ ಬಂದಿದ್ದೀವಿ ಟಿಫನ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು. ನಮ್ಮ ಅಪ್ಪಾಜಿ ಅವರು ಇಡ್ಲಿನ ತೊಗೊಂಡ್ರು, ರವೆ ಇಡ್ಲಿನ ತೊಗೊಂಡ್ರು. ಹಾಗಾಗಿ ಮಕ್ಕಳು ಕೂಡ ಇಡ್ಲಿನೇ ಬೇಕು ಅಂತ ಹೇಳಿಬಿಟ್ಟು ಅವರು ನಾರ್ಮಲ್ ಇಡ್ಲಿನ ತೊಗೊಂಡ್ರು. ನಾನು ನನ್ನ ತಮ್ಮ ಪರೋಟಾನ ಆರ್ಡ್ರ್ ಮಾಡಿದ್ವಿ. ಪರೋಟ ಜೊತೆಗೆ ಪಾಲಕ್ ಪನ್ನೀರ್ ಮಸಾಲ ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾವು ಪಾಲಕ್ ಪನ್ನೀರ್ ಮಸಾಲಾನ ಆರ್ಡ್ರ್ ಮಾಡಿದ್ವಿ. ಸೊ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ತನಿಷಾಗೆ ಅವಳಿಗೆ ಇಡ್ಲಿನ ಕರ್ಡ್ ಜೊತೆ ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಅವಳು ಕರ್ಡ್ ಜೊತೆ ಇಡ್ಲಿನ ತಿಂತಾ ಇದ್ದಾಳೆ. ಎಲ್ಲರದ್ದು ಟಿಫನ್ ಮಾಡಾಯಿತು, ಹೊರಟ್ವಿ. ಸರ್ವಿಸ್ ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಮನೆಗೆ ಹೋದ ತಕ್ಷಣವೇ ತನಿಷಾ ಅಂತೂ ನಮ್ಮಮ್ಮನ ಹತ್ರ ಹೋಗಿ ಕುತ್ಕೊಂಡ್ಬಿಟ್ಲು. ನಮ್ಮಮ್ಮನ ತುಂಬ ಮಿಸ್ ಮಾಡ್ಕೋತಾ ಇದ್ಲು ಅಂತ ಅನ್ಸುತ್ತೆ ಅವಳು ಅದನ್ನೇ ಹೇಳ್ತಾ ಇದ್ಲು. ಸೊ ಅಮ್ಮಮ್ಮ ನಾನು ನಿನ್ನನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದೆ, ನಾನು ನಿನ್ನನ್ನು ನೋಡಬೇಕಾಗಿತ್ತು, ನೀನಲ್ಲೇ ಇರಬೇಕಾಗಿತ್ತು ಅಂತ ಹೇಳ್ತಾ ಇದ್ಲು. ಅದೇ ಥರ ಕಾನ್ವರ್ಸೇಷನ್ ಮಾಡ್ತಾಯಿದ್ರು ಇಬ್ಬರೂ ಕೂಡ. ಅವರು ಅದೇ ರೀತಿ ಹೇಳ್ತಾಯಿದ್ರು, ನಾನು ನಿನ್ನ ಮಿಸ್ ಮಾಡ್ಕೊತಾ ಇದ್ದೆ, ನನಗೂ ನಿನ್ನ ನೋಡೋಂಗಾಗಿತ್ತು, ನೀನು ಯಾಕೆ ಇಷ್ಟು ದಿನ ಬಂದಿಲ್ಲ ಅಂತ ಹೇಳ್ಬಿಟ್ಟು. ನಮ್ಮಮ್ಮ ಹೋದ ತಕ್ಷಣವೇ ಕಡಲೆಕಾಯಿ ಬೇಯಿಸಿದ್ರು. ಸೊ ಹಾಗಾಗಿ ಕಡಲೆಕಾಯಿನ ಕೊಟ್ಟರು. ಕಡಲೆಕಾಯಿ ಎಲ್ಲ ತಿಂದ್ವಿ ನಾವು ಕೂಡ. ಸೋಹನ್ಗೆ ಈ ಥರ ಕಡಲೆ ಬೀಜನ ನೀರಲ್ಲಿ ಬೇಯಿಸಿ ಕೊಟ್ಟರಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ನಮಗೂ ಅಷ್ಟೇ ಈ ಥರ ಬೇಯಿಸಿರೋಂಥ ಕಡಲೆಕಾಯಿ ತುಂಬಾ ಚೆನ್ನಾಗಿರುತ್ತೆ, ಇಷ್ಟ ಆಗುತ್ತೆ. ಯಾರಿಗೆಲ್ಲ ಕಡಲೆ ಬೀಜ ಇಷ್ಟ, ಕಡಲೆಕಾಯಿ ಇಷ್ಟ, ಈ ಥರ ಬೇಯಿಸಿ ತಿನ್ನೋದು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಏನು ಗೊತ್ತಾ, ಕಡಲೆ ಬೀಜನ ಸುಟ್ಟು ತಿನ್ನೋದಕ್ಕಿಂತ ಈ ಥರ ಬೇಯಿಸಿ ತಿನ್ನೋದ್ರಿಂದ ನ್ಯೂಟ್ರಿಷನ್ ಇನ್ನೂ ಜಾಸ್ತಿ ಇರುತ್ತೆ ಅದರಲ್ಲಿ. ಸೊ ಹೆಲ್ತ್ ಬೆನಿಫಿಟ್ಸ್ ಕೂಡ ಚೆನ್ನಾಗಿ ಸಿಗುತ್ತೆ. ಇದನ್ನು ಬಡವರು ಬಾದಾಮಿ ಅಂತಲೂ ಕೂಡ ಕರೀತಾರೆ ಅಲ್ವಾ. ಸೊ ನಾವು ಹೋಗಿ ಸ್ವಲ್ಪ ಹೊತ್ತಿಗೆ ನಮ್ಮ ಅತ್ತೆ ಮಾವ ಕೂಡ ಬಂದಿದ್ದರು, ನಮ್ಮ ದೊಡ್ಡಮ್ಮ ಕೂಡ ಬಂದಿದ್ದರು. ನಮ್ಮ ಅಮ್ಮಂಗೆ ಕಾಯಿ ಕಣ ತೊಗೊಂಡು ಬಂದಿದ್ದರು. ಸೊ ಗೌರಿ ಹಬ್ಬ ಹತ್ತಿರ ಬರ್ತಾ ಇದೆ ಅಲ್ವಾ, ಹಾಗಾಗಿ ಇವಾಗ ಹೆಣ್ಮಕ್ಳಿಗೆಲ್ಲ ಬಾಗಿನ ಕೊಡೋದು ರೂಢಿಯಲ್ಲಿದೆ ಅಲ್ಲ. ಸೊ ಹಾಗಾಗಿ ಕೊಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ರು ಅವರು ಕೂಡ. ಇಲ್ಲಿ ನಮ್ಮತ್ತೆ ಅದೇ ಏನೇನು ತೊಗೊಂಡು ಬಂದಿದ್ರಲ್ವ ಬಾಗಿನ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಒಂದು ತಟ್ಟೆಗೆ ಜೋಡಿಸ್ಕೋತಾ ಇದ್ದಾರೆ, ಅರಿಶಿನ ಕುಂಕುಮ ಕೊಡೋಣ ಅಂತ ಹೇಳ್ಬಿಟ್ಟು. ಕೆಲವೊಂದು ಸಂಪ್ರದಾಯಗಳು ತುಂಬಾ ಚೆನ್ನಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ತವ್ರ ಮನೆಯಿಂದ ವರ್ಷಕ್ಕೆ ಒಂದು ಸಲ ಈ ಗೌರಿ ಹಬ್ಬದ ಮೂಮೆಂಟಲ್ಲಿ ಎಲ್ಲರೂ ಕೂಡ ಅವ್ರ ಮಕ್ಕಳು ಎಲ್ಲೇ ಇರಲಿ, ಹೆಣ್ಮಕ್ಳು ಹೇಗೆ ಇರಲಿ, ಸೊ ಅವರು ತವ್ರ ಮನೆಯಿಂದ ಈ ಥರ ಗೌರಿ ಕಣ ಕೊಡೋದಕ್ಕೆ, ಬಾಗಿನ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲಿರ್ತಾರೋ ಅಲ್ಲಿಗೆ ಹೋಗಿ ಈ ಥರ ಅರಿಶಿನ ಕುಂಕುಮ ಕೊಡೋದು, ಈ ಥರ ಬಾಗಿನ ಕೊಡೋದು ನೋಡೋದಕ್ಕೆ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಹೆಣ್ಮಕ್ಳಿಗೆ ತವ್ರ ಮನೆ ಅಂದ್ರೇ ಒಂದು ಎಮೋಷನ್ನು, ಒಂದು ಸೆಂಟಿಮೆಂಟು ಯಾವಾಗಲೂ ಕೂಡ ಇದ್ದೇ ಇರುತ್ತೆ. ಅದು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಸಂಬಂಧಗಳು ಚೆನ್ನಾಗಿರಲಿ, ಗಟ್ಟಿಯಾಗಿರಲಿ ಅಂತ ಹೇಳಿಬಿಟ್ಟು ಈ ರೀತಿಯ ಸಂಪ್ರದಾಯಗಳನ್ನೆಲ್ಲ ಹಿಂದಿನಿಂದ ಮಾಡ್ಕೊಂಡು ಬಂದಿದ್ದಾರೆ. ಕೆಲವೊಂದು ಆಚರಣೆಗಳು ನೋಡೋದಕ್ಕೂ ಚೆನ್ನಾಗಿರುತ್ತೆ, ಹಾಗೆ ಆಚರಿಸೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಸೊ ಅದು ಎಲ್ರಿಗೂ ಕೂಡ ತುಂಬಾ ಖುಷಿಯಾಗೋ ಮೂಮೆಂಟ್ಸು ಇದೆಲ್ಲ. ಅಡ್ವಾನ್ಸ್ಡ್ ಆಗಿ ಎಲ್ರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಊರಲ್ಲಿ ನಾಟಿ ಕೋಳಿಗಳನ್ನ ಕೂಡ ಸಾಕಿದ್ದಾರೆ, ನೋಡ್ತಾ ಇದ್ದೀರಲ್ಲ.
ಸೊ ಇದೆಲ್ಲ ಪ್ಯೂರ್ ನಾಟಿ ಕೋಳಿಗಳು. ನಮಗೆ ಟೌನಲ್ಲಿ ನಾಟಿ ಕೋಳಿ ಬೇಕು ಅಂತ ಹೇಳಿದ್ರೆ ನಮಗೆ ಪ್ಯೂರ್ ನಾಟಿ ಎಲ್ಲ ಸಿಗಲ್ಲ. ಏನಂತ ಹೇಳಿದ್ರೆ ಕ್ರಾಸ್ ಬ್ರೀಡ್ ಮಾಡಿರ್ತಾರಲ್ವ ಆ ಥರ ಕೋಳಿಗಳಿರುತ್ತೆ. ಈಗ ಫಾರಮ್ ಕೋಳಿ ಮೊಟ್ಟೆ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ನಾಟಿ ಕೋಳಿ ಮೊಟ್ಟೆ ಹಾಗೆಯೇ ನಾಟಿ ಕೋಳಿ ಇದೇ ತುಂಬಾ ಒಳ್ಳೆಯದು. ಬೇರೆ ಕೋಳಿಗಳಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಆ್ಯಕ್ಟಿವ್ ಆಗಿರುತ್ತೆ, ಫಾಸ್ಟ್ ಆಗಿರುತ್ತೆ. ಇದನ್ನು ಹಿಡಿಯೋದು ಕೂಡ ತುಂಬಾ ಕಷ್ಟ. ಸೊ ಅದು ಅಷ್ಟು ಸುಲಭವಾಗಿ ಕೈಗೆ ಸಿಗಲ್ಲ, ಅಷ್ಟು ಆ್ಯಕ್ಟಿವ್ ಆಗಿರುತ್ತೆ ಅದು. ನೀವು ಫಾರಮ್ ಕೋಳಿಗೂ ನಾಟಿ ಕೋಳಿಗೂ ಟೇಸ್ಟ್ ಕೂಡ ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಫಾರಮ್ ಕೋಳಿಗೆ ಕಂಪೇರ್ ಮಾಡಿದ್ರೆ ನಾಟಿ ಕೋಳಿ. ನಮ್ಮ ದೊಡ್ಡಮ್ಮ ಅವರು ಹಾಗೆ ನಮ್ಮ ಅತ್ತೆಯವರು ಅವರು ಕೂಡ ಊಟ ಮಾಡಿಕೊಂಡು ಹೊರಟರು. ಸೊ ಅದಾದ್ಮೇಲೆ ನಾವು ಕೂಡ ಬೆಂಗಳೂರಿಗೆ ಹೊರಡೋಣ ಅಂತ ಹೇಳಿಬಿಟ್ಟು ಹೊರಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದರೆ ಮಕ್ಕಳಿಗೆ ಸ್ಕೂಲ್ ಇದೆ. ಸೊ ಹಾಗಾಗಿ ಮಿಸ್ ಮಾಡೋದಕ್ಕೆ ಇಷ್ಟ ಇಲ್ಲ. ಹೊರಡೋಣ ಅಂತ ಹೇಳಿಬಿಟ್ಟು ನಾವು ಕೂಡ ರೆಡಿ ಆಗೋಣ ಅಂತ ಹೇಳಿ ನಾವು ಊಟ ಎಲ್ಲ ಮಾಡಿಕೊಂಡು ಚಪಾತಿ ಮಾಡಿದ್ವಿ, ಚಿಕನ್ ಫ್ರೈ ಹಾಗೆ ಚಪಾತಿನ ತಿಂದ್ಕೊಂಡು ಹೊರಡೋಣ ಅಂತ ರೆಡಿ ಆದ್ವಿ. ಈ ಡೈನಿಂಗ್ ಟೇಬಲ್ನ ತೊಗೊಂಡು ಒಂದು 6 to 7 ಇಯರ್ಸ್ ಆಗಿದೆ. ಸೊ ಒಂದು 3 ಇಯರ್ಸ್ ಏನೋ ಯೂಸ್ ಮಾಡಿದ್ವಿ. ಅದಾದಮೇಲೆ ಸ್ವಲ್ಪ ಜಾಗ ಎಲ್ಲ ಸರಿ ಹೋಗಲ್ಲ ಅಂತ ಹೇಳಿಬಿಟ್ಟು ತೆಗೆದು ಮೇಲೆ ಇಟ್ಟಿದ್ವಿ. ಸೊ ಇವಾಗ ಮತ್ತೆ ಅದನ್ನು ಫಿಟ್ ಮಾಡಿಬಿಟ್ಟು ಕೆಳಗಡೆ ಇಡೋಣ ಅಂತ ಹೇಳಿಬಿಟ್ಟು ಫಿಟ್ ಮಾಡ್ತಾ ಇರೋದು. ಇದೆಲ್ಲ ಸ್ಕ್ರೂ ಸಿಸ್ಟಮ್ ಆಗಿರೋದ್ರಿಂದ ಸೊ ಯಾರು ಬೇಕಾದರೂ ಈಸಿಯಾಗಿ ಫಿಟ್ ಮಾಡ್ಬೋದು. ಸೊ ಹಂಗಾಗಿ ಏನೇ ಫಿಟ್ ಮಾಡ್ದ. ಇಲ್ಲಿ ಕೊಬ್ಬರಿನ ಹೊಡಿತಾ ಇದ್ರು ನಮ್ಮ ಅಪ್ಪ ಅಮ್ಮ. ಇದನ್ನು ಕೂಡ ವಿಡಿಯೋ ಮಾಡಿಕೊಂಡೆ. ಯಾಕೆ ಅಂತ ಹೇಳಿದ್ರೆ ಹಳ್ಳಿನಲ್ಲಿ ಅವ್ರ ಕೈಲಿ ಆಗೋವಂಥ ಕೆಲಸಗಳನ್ನ ಅವರೇ ಮಾಡ್ಕೋತಾರೆ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದಿಲ್ಲ. ಸೋನಿ ಇದರಲ್ಲಿ ಎಷ್ಟು ಹುಂಜ ಇದೆ ನೋಡು, ಹಂಗೆ ನಿಂತ್ಕೊಂಡು ನೋಡು ಎಷ್ಟಿದೆ. 2 ಇದೆ ನೋಡು. ಅದು ಬ್ಲ್ಯಾಕ್ ಕಲರ್ ಇದೆಯಲ್ಲ ಅದು ಹುಂಜ. ಬ್ಲ್ಯಾಕ್ ಒಂದು, ಇದೊಂದು ರೆಡ್ ಒಂದು, 2. ಇನ್ನು ಉಳಿದಿರೋದೆಲ್ಲ ಕೋಳಿಗಳು. ಎಲ್ಲ ನಾಟಿ ಕೋಳಿನೇ ಕಣ ಇದು. ಇವೆಲ್ಲ ನಾಟಿ ಕೋಳಿನೇ. ನೀರು ಅಷ್ಟು ಎತ್ತರದಲ್ಲಿ ಇಟ್ಟಿದ್ರೆ ಕುಡಿಯಲ್ಲ ಅದು ಫಸ್ಟ್ ತಿನ್ಲಿ ಬಾ, ಆಮೇಲೆ ಇಡು ನೀರು. ನೋಡಿ ಎಷ್ಟು ಚೆನ್ನಾಗಿ ತಿಂತಾ ಇದೆ, ಹೊಟ್ಟೆ ಎಷ್ಟು ಬಿಟ್ಟಿದೆ ಅದಕ್ಕೆ. ಸಾಕು, ಅದನ್ನೇ ಖಾಲಿ ಮಾಡಲಿ, ಸುಮ್ಮನೆ ಇರೋ. ಅದೆಲ್ಲ ತುಳ್ಕೊಂಡು ತಿರ್ಗೋ ಥರ ಹಾಕಿದ್ಯಾ. ಇದು ಇವತ್ತು ಸಿಕ್ಕಿರೋಂಥ ಕೋಳಿ ಮೊಟ್ಟೆಗಳು. 6 ಮೊಟ್ಟೆಗಳನ್ನ ಇಟ್ಟಿತ್ತು ಕೋಳಿಗಳು. ಹೊರಡೋ ಅಷ್ಟರಲ್ಲಿ ಕತ್ಲೆ ಆಗೇ ಹೋಯ್ತು, ಈವ್ನಿಂಗ್ ಆಯಿತು. ಹೋಗಬೇಕಾದ್ರೆ ದಾರಿಯಲ್ಲಿ ಒಂದು ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಈ ಟೀ ಶಾಪ್ ಹತ್ರ ನಿಲ್ಲಿಸಿದ್ವಿ. ಚೆನ್ನಾಗಿದೆ ಟೀ.
ಚೆನ್ನಾಗಿದೆ ಟೀ. ಚೆನ್ನಾಗಿರೋದಕ್ಕೆ ತಾನೇ ಕೊಂಡು ನಿಲ್ಸಿರೋದು ಬೈ ಗಾಡಿ. ಮಡಿಕೆ ಟೀ, ಮಡ್ಕಾ ಟೀ ಏನೋ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿದೆ ಅಲ್ಲ. ಅದು ಹಂಗೆಲ್ಲ ಮಾಡಿದ್ದು ಹಿಂಗೆ ಇಟ್ಕೊಂಡು ಊಟ ಹಿಂಗೆ ಇತ್ತಕ್ಕೆ ಹಿಂಗೆ ಬಿಡುತ್ತಲ್ಲ ಗುಳ್ಳೆ ತಡ ಮೇಲಕ್ಕೆ. ನೀನು ನೋಡಿದ್ಯಾ ಅವ್ರು ಹೇಗೆ ಮಾಡಿದ್ರು ಅಂತ? ಇವಾಗೆಲ್ಲ ಮಡ್ಕೆನಲ್ಲಿ ಮಾಡೋ ಅಂಥ ಟೀ, ಮಣ್ಣಿನ ಕಪ್ಪಲ್ಲಿ ಕೊಡೋ ಅಂಥ ಟೀ ಇದೆಲ್ಲ ತುಂಬ ಟ್ರೆಂಡಿಂಗಲ್ಲಿದೆ. ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ, ಕುಡಿಬೇಕಾದ್ರೂ ಕೂಡ ಡಿಫ್ರೆಂಟ್ ಆಗಿರುತ್ತೆ, ಫೀಲಿಂಗ್ ಕೂಡ ಚೆನ್ನಾಗಿರುತ್ತೆ. ಸೊ ನಾವು ಕೂಡ ಟ್ರೈ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಈ ಥರ ಡ್ರೈವಿಂಗ್ ಮಾಡಬೇಕಾದ್ರೆ ಮಧ್ಯದಲ್ಲಿ ಟೀ ಕಾಫಿ ಕುಡಿದ್ರೆ ಅವ್ರಿಗೆ ನಿದ್ದೆ ಕೂಡ ಅವಾಯ್ಡ್ ಆಗುತ್ತೆ. ಡ್ರೈವಿಂಗ್ ಮಾಡಬೇಕಾದ್ರೆ ಆ ನಿದ್ದೆ ಮಂಪ್ರು ಬರೋದಿಲ್ಲ. ಸೊ ಹಾಗಾಗಿ ಡ್ರೈವರ್ಸ್ ಎಲ್ಲ ಇದೇ ಟೆಕ್ನಿಕ್ನ ಯೂಸ್ ಮಾಡ್ತಾರೆ ಟೀ ಕಾಫಿ ಕುಡ್ಕೊಂಡು. ಸೊ ದಟ್ಸ್ ಆಲ್ ಮೈ ಡಿಯರ್ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಸೊ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. See you in the next vlog. Bye bye.